ನೆಕ್ಸ್ಟ್ ನೋಡ್ತೇವೆ ನಾವು ಈ ಸಮೀಕರಣಗಳ ಸಹಗುಣಕಗಳನ್ನು ಹೋಲಿಸುವುದರ ಮೂಲಕ ಆ ನಕ್ಷ ರೂಪದ ಸ್ವಭಾವನ ಹೇಳ್ತೇವೆ, ಬೀಜಗಣಿತೀಯ ಸ್ವಭಾವನ ಹೇಳ್ತೇವೆ, ನೆಕ್ಸ್ಟ್ ಸಮೀಕರಣದ ವಿಧವನ್ನ ಹೇಳ್ತೇವೆ. ಮೊದಲೇ ಒಂದು ಉದಾಹರಣೆಯನ್ನ ಗಮನಿಸಿದಾಗ 3x + 2y - 8 = 0 ಮತ್ತು 2x + 5y + 7 = 0 ಸಮೀಕರಣಗಳ ಸಹಗುಣಗಳನ್ನು a1/a2 b1/b2 ಮತ್ತು c1/c2 ಗಳನ್ನು ಹೋಲಿಸುವುದರ ಮೂಲಕ ಸಮೀಕರಣದ ನಕ್ಷಾ ರೂಪದ ಪ್ರತಿನಿಧಿಸುವಿಕೆ, ಬೀಜಗಣಿತೀಯ ಪ್ರತಿನಿಧಿಸುವಿಕೆ ಮತ್ತು ಸಮೀಕರಣದ ವಿಧ ಬರೀರಿ ಅಂತ ಹೇಳಿದಾರ. ಇಲ್ಲಿ ಮೂರು ಯಾವ ರೀತಿ ನಾವು ಬರಿಬೇಕಂತ ಕೇಳಿದ ಮೊದಲ ಆ ಸಮೀಕರಣದ ಸಹಗುಣಕಗಳನ್ನ ನಾವು ಹೋಲಿಸಬೇಕಾಗ್ತದ. ಸೊ ಇಲ್ಲಿ ನೋಡ್ರಿ, ಪರಿಹಾರದಲ್ಲಿ 3x + 2y - 8 = 0, 2x + 5y + 7 = 0 ಸಮೀಕರಣಗಳು a1x + b1y + c1 = 0 ಮತ್ತು a2x + b2y + c2 = 0 ಈ ಸಮೀಕರಣಗಳ ಆದರ್ಶ ರೂಪಕ್ಕೆ ಹೋಲಿಸಿದಾಗ ಯಾವ್ದು ಆದರ್ಶ ರೂಪ ಅಂತ ಕೇಳಿದಾಗ ನಮಗೆ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಆದರ್ಶ ರೂಪ ಅಂತ ಹೇಳ್ತೇವೆ. ಕೊಟ್ಟಿರ್ತಕ್ಕಂಥ ದತ್ತ ಸಮೀಕರಣಗಳು ಈ ಸಮೀಕರಣಕ್ಕೆ ಹೋಲಿಸಿದಾಗ ಸೊ ನಾವು ಮೊದಲನೇದಾಗಿ ನೋಡ್ತೇವೆ a1 = ಎಷ್ಟು ಅಂತ ನೋಡ್ತೇವೆ. ಇಲ್ಲಿ a1 ಎಷ್ಟಿದೆ, a1 ಅಂತಂದ್ರೆ 3 ಇದೆ. ಸೊ ಹಾಗಾಗಿ a1 3 ಅಂತ ಬರಿತೇವೆ. b1 ಎಷ್ಟಿದೆ, 2 ಇದೆ. c1 ಎಷ್ಟಿದೆ, -8 ಇದೆ ಅಂತ ನೋಡ್ತೇವೆ. ಇದು a1, ಇದು b1, ಇದು c1 ಅಂತ ನೋಡ್ತೇವೆ. ಇನ್ನು ಅದೇ ರೀತಿಯಾಗಿ ನೋಡ್ತೇವೆ ನಾವು ಎರಡನೇ ಸಮೀಕರಣದಲ್ಲಿ ಇಲ್ಲಿ ಏನಿದೆ, ಇದಕ್ಕೆ ನಾವು a2 ಅಂತ ನೋಡ್ತೇವೆ, ಇದು b2, ಇದು c2 ಅಂತ ನೋಡ್ತೇವೆ. ಇಲ್ಲಿ ನೋಡ್ರಿ a2 ಬೆಲೆ ಎಷ್ಟಿದೆ ಅಂತಂದ್ರೆ ನಮ್ಗೆ 2 ಇದೆ, b2 ಬೆಲೆ 5 ಇದೆ, c2 ಬೆಲೆ ಎಷ್ಟಿದೆ, 7 ಇದೆ. ಸೊ ಇಂಥ ಸಮೀಕರಣಗಳನ್ನ ನಾವು ಸಹಗುಣಕಗಳನ್ನ ಅನುಪಾತಗಳನ್ನ ಹೋಲಿಸುವುದರ ಮೂಲಕ ನಾವು ಏನ್ ಮಾಡ್ತೇವೆ ಅಂತ ಕೇಳಿದಾಗ ನಕ್ಷಾ ರೂಪದ ಪ್ರತಿನಿಧಿಸುವಿಕೆಯನ್ನ ನೋಡ್ತೇವೆ. ಮೊದಲನೇದಾಗಿ ಅನುಪಾತಗಳನ್ನ ಹೋಲಿಸೋಣ. a1/a2 = ಸೊ a1 ಏನಿದೆ, 3 ಇದೆ, a2 ಎಷ್ಟಿದೆ, 2 ಇದೆ. ಅದೇ ರೀತಿ b1/b2 2, b1 2 ಇದೆ, b2 ಎಷ್ಟಿದೆ, 5 ಇದೆ. ಇನ್ನು c1/c2 c1 -8 ಇದೆ, c2 7 ಇದೆ. ಒಟ್ಟಾರೆಯಾಗಿ ನಮಗೆ ಏನಾಯ್ತು, a1/a2 = b1/b2 ನಮಗೆ ಬರೆಯಕ್ ಸಾಧ್ಯ ಇಲ್ಲ. ಯಾಕೆ, a1/a2 ನೇ ಬೇರೆ ಅದ, b1/b2 ನೇ ಬೇರೆ ಇದೆ. a1/a2 ಎಷ್ಟು ಬಂದಿದೆ, ನಮಗೆ 3/2 ಬಂದಿದೆ, b1/b2 2/5 ಬಂದಿದೆ. ಸೊ ಹಾಗಾಗಿ ನಾವು ಬರಿತೇವೆ ಏನಂತ, a1/a2 ≠ b1/b2 ಅಂತ ಬರಿತೇವೆ. ಯಾವಾಗ a1/a2 ≠ b1/b2 ಆಗ್ತದನೋ ಅವಾಗ ಆ ಕೊಟ್ಟಿರ್ತಕ್ಕಂಥ ಸಮೀಕರಣಗಳು ಹೆಂಗಿರ್ತಾವ ಅಂತ ಕೇಳಿದಾಗ ಸೊ ಮೊದಲನೇದಾಗಿ ಆ ಸಮೀಕರಣಗಳು ಏನಾಗ್ತಾವ, ಛೇದಿಸ್ತಾವ. ಸಮೀಕರಣ ಪ್ರತಿನಿಧಿಸುವ ರೇಖೆಗಳು ಏನಾಗ್ತಾವ, ಛೇದಿಸ್ತಾವ. ಎರಡನೇದಾಗಿ ನೋಡ್ತೇವೆ ಬೀಜಗಣಿತೀಯವಾಗಿ ಎಷ್ಟು ಪರಿಹಾರಗಳು ಇರ್ತಾವ ಅಂತ ಕೇಳಿದಾಗ ಅನನ್ಯ ಪರಿಹಾರಗಳನ್ನ ಇರ್ತಾವಂತ ಹೇಳ್ತೇವೆ. ಇನ್ನು ಸಮೀಕರಣದ ವಿಧ ಎಂತ ಸಮೀಕರಣ ಅಂತ ಕೇಳಿದಾಗ ಇದು ಸ್ಥಿರ ಜೋಡಿಯ ಸಮೀಕರಣ ಆಗಿರ್ತದಂತ ಹೇಳ್ತೇವೆ. ಸ್ಥಿರ ಜೋಡಿಯ ಸಮೀಕರಣ ಆಗಿರ್ತದಂತ ಹೇಳ್ತೇವೆ. ಸೊ ಈ ರೀತಿ ನಾವು ಅನುಪಾತಗಳನ್ನ ಹೋಲಿಸೋದ್ರ ಮೂಲಕ ನಾವು ಆ ಲೆಕ್ಕಗಳನ್ನ ತಿಳಿಸಬೇಕಾಗ್ತದ. ಇದು ನಿಮಗೆ 1 ಅಂಕದ ಪ್ರಶ್ನೆ. ಇಲ್ಲಿ ನಾವು 3 ಎಟ್ ಎ ಟೈಮ್ ಬರೆದಿದ್ದೇವೆ. ಸೊ ಇಲ್ಲಿ ನಿಮಗೆ ಯಾವ್ದಾದ್ರೂ ಒಂದು ಕೇಳ್ತಾರ, ಸಹಗುಣಕಗಳ ಅನುಪಾತಗಳನ್ನ ಹೋಲಿಸುವುದರ ಮೂಲಕ ನಕ್ಷೆ ರೂಪದಲ್ಲಿ ಛೇದಿಸ್ತಾವೋ ಅಥವಾ ಸಮಾಂತರವಾಗಿರ್ತಾವೋ ಅಥವಾ ಐಕ್ಯಗೊಂಡಿರ್ತಾವ ಅಂತ ಕೇಳ್ತಾರ, ಅಥವಾ ಬೀಜಗಣಿತೀಯವಾಗಿ ಎಷ್ಟು ಪರಿಹಾರಗಳು ಹೊಂದಿರ್ತಾವ ಅಥವಾ ಅನನ್ಯ ಪರಿಹಾರ ಹೊಂದಿರ್ತಾವೋ ಅಥವಾ ಯಾವುದೇ ಪರಿಹಾರ ಹೊಂದಿರುವುದಿಲ್ಲೋ ಅಥವಾ ಅಸಂಖ್ಯಾತ ಪರಿಮಿತ ಸಂಖ್ಯೆ ಪರಿಹಾರಗಳು ಹೊಂದಿರ್ತಾವ ಅಂತ ಕೇಳ್ತಾರ. ಸೊ 3ರಲ್ಲಿ ಯಾವ್ದಾಗ್ತದ ಅದನ್ನ ಬರಿಬೇಕಾಗ್ತದ. ನೆಕ್ಸ್ಟ್ ಜೋಡಿನೂ ಕೇಳುವ ಸಾಧ್ಯತೆಗಳು ಇರ್ತಾವ.